ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮಠಾಧೀಶರ ಮೇಲೆ ನಡೀತಾ ಮಾರಣಾಂತಿಕ ಹಲ್ಲೆ ಅನ್ನೋ ಪ್ರಶ್ನೆ ಎತ್ತಿದೆ. ಸ್ವಾಮೀಜಿ ಮೇಲಿಗೆ ಹಲ್ಲೆ ಕುಮ್ಮಕ್ಕು ಕೊಟ್ಟಿದ್ದು ಯಾರು ಹಾಗಾದ್ರೆ? ವಿಡಿಯೋ ಕಾಲ್ ಅನ್ನ ಮಾಡಿ ಹೊಡಿರೋ ಅಂತ್ರ ಆ ಸ್ವಾಮೀಜಿ. ಸ್ವಾಮೀಜಿ ಮೇಲಿಗೆ ಹಲ್ಲೆ ಕುಮ್ಮಕ್ಕು ಕೊಟ್ಟಿದ್ದು ಯಾರು ಹಾಗಾದ್ರೆ? ವಿಡಿಯೋ ಕಾಲ್ ಮಾಡಿ ಹೊಡಿರೋ ಅಂತರ ಹಾಗಾದ್ರೆ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡುವಷ್ಟು ದ್ವೇಷ ಯಾಕೆ ಹಾಗಾದ್ರೆ? ಗಲಾಟೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ನಲ್ಲಿ. ಸ್ವಾಮೀಜಿ ಮೇಲೆ ಹಲ್ಲೆ ಮಾಡುವಷ್ಟು ದ್ವೇಷ ಯಾಕೆ, ಯಾರಿಗಿತ್ತು ಹಾಗಾದ್ರೆ? ಗಲಾಟೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ನಲ್ಲಿ. ಮಠಾಧೀಶರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೀತಾ ಕಳೆದ ಶುಕ್ರವಾರ ಕಡೂರು ಐಬಿಯಲ್ಲಿ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಲಾಗಿದೆ. ಸ್ವಾಮೀಜಿ ಜತೆ ಬಂದ ಭಕ್ತರ ಮೇಲೂ ಕೂಡ ಹಲ್ಲೆ ಮಾಡಿದ ಗುಂಪು. ಇನ್ನು ಬೋವಿ ಸಮುದಾಯದ ಪ್ರಭಾವಿ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಶಾಂತ್ ಕುಮಾರ್ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಲಾಗಿದೆ. ತಿಮ್ಮಪ್ಪನಹಳ್ಳಿಯ ಶಾಂತವೀರ ಅವಧೂತ ಮಠದ ಸ್ವಾಮೀಜಿ, ಚಿತ್ರದುರ್ಗ ತಾಲೂಕು ಕಾಂತರಾಳ ಬಳಿಯ ತಿಮ್ಮಪ್ಪನಹಳ್ಳಿಯ ಮಠ. ಇನ್ನು ಪ್ರಶಾಂತ್ ಕುಮಾರ್ ಸ್ವಾಮೀಜಿ ಹಾಗೂ ಶಿವರುದ್ರ ಎಂಬುವವರ ಮೇಲೆ ಒಂದು ಗುಂಪು ಹಲ್ಲೆ ಮಾಡಿದೆ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಬೆಂಬಲಿಗರಿಂದ ಹಲ್ಲೆ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಇನ್ನು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ವಿಡಿಯೋ ಕರೆ ಮಾಡಿ ಕುಮ್ಮಕ್ಕು ಕೊಟ್ಟ ಆರೋಪ ಇಲ್ಲಿ ಕೇಳಿಬಂದಿದೆ. ಹಾಗಾದ್ರೆ ಕಡೂರು ಪೊಲೀಸ್ ಠಾಣೆಗೆ ದೂರು ನೀಡಿದ ಪ್ರಶಾಂತ್ ಕುಮಾರ್ ಸ್ವಾಮೀಜಿಯವರು. ಇನ್ನು ಒಂದು ಗುಂಪು ಪ್ರಶಾಂತ್ ಕುಮಾರ್ ಸ್ವಾಮೀಜಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸ್ವಾಮೀಜಿ ಶಿವರುದ್ರ ಎಂಬುವವರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಬೆಂಬಲಿಗರಿಂದ ಹಲ್ಲೆ ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಬಗ್ಗೆ ಖುದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವರುದ್ರ ಸ್ವಾಮೀಜಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿ, ಈಗ ಈ ಘಟನೆ ಯಾವಾಗ ಆಗಿತ್ತು, ಏನು ಇದಕ್ಕೆ ಯಾಕೆ ದ್ವೇಷಕಾರಕ್ಕೆ ಕಾರಣ ಏನಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಾವು ಕಡೂರಿಗೆ ಹೋಗಿದ್ವಿ. ನಮ್ಮ ದಿವ್ಯಾನಂದ ಶ್ರೀಪೀಠದಿಂದ ಶ್ರಾವಣ ಮಾಸದಲ್ಲಿ ಒಂದಷ್ಟು ಕಾರ್ಯಕ್ರಮ ಮಾಡ ಅಂತ ಹೇಳ್ಬಿಟ್ಟು
ಪ್ರಶಾಂತ ಸ್ವಾಮೀಜಿ ಅವರನ್ನ ಕರೆದುಕೊಂಡು ಹೋಗಿದ್ವಿ. ನಾವು ಲೈಬ್ರರಿಯಲ್ಲಿ ಊಟಕ್ಕೆ ಕೂತಾಗ ಈ ಕೆಲವು ಅನಾಮಿಕರು ಮತ್ತು ಕೆಲವು ಮುಖಂಡರೆಲ್ಲ ಬಂದ್ಬಿಟ್ಟು ನಮ್ಮ ಮೇಲೆ ಜೋರು ಮಾಡಿದ್ರು. ಇವ್ರು ಯಾರು ಪ್ರಶಾಂತ್ ಸ್ವಾಮೀಜಿ, ಇವ್ರಿಗೂ ಬೋಯ್ ಸಮಾಜಕ್ಕೆ ಸಮಾಜ, ಈ ನಮ್ಮ ಸಮಾಜಕ್ಕೆ ಏಕೈಕ ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತ್ರ ಅಂತ ಹೇಳ್ಬಿಟ್ಟು ತಕ್ಷಣ ಅಷ್ಟೊತ್ತಿಗೆ ಒಂದು ವಿಡಿಯೋ ಕಾಲ್ ವಾಟ್ಸಪ್ ಅಲ್ಲಿ ಬಂದಾಗ ಆ ಹುಡುಗರಿಗೆ ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ತಕ್ಕಂಥ ಸ್ವಾಮೀಜಿ ಅವರು ಅಥವಾ ಅವ್ರ ಪರವಾಗಿರ್ತಕ್ಕಂಥವ್ರು ಇವರೇ ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಅಲ್ಲಿಂದ ಹೊಡೆದು ಕಳಿಸಿ ಅಂತ ಹೇಳಿದ್ರು. ಆ ಮಾತಿಗೆ ಆ ಯುವಕರು ಪ್ರಚೋದನೆಗೊಂಡು ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ರು. ಆ ನಂತರಲ್ಲಿ ಇವರು ಕೂಡ ಸ್ವಾಮೀಜಿ ಅಪ್ಪ ನಮ್ಮ ಸಮಾಜದವರು ಹಾಗೆಲ್ಲ ಮಾಡಬಾರ್ದು, ಆಗವರು ತೋರಿಬೇಡಿ ಅಂತ ಹೇಳಿ ನಾವು ಆ ಹಲ್ಲೆನ ತಡಿಲಿಕ್ಕೆ ಹೋದಾಗ ನಮ್ಮನ್ನ ಆ ಕಡೆ ತಳ್ಳಿಬಿಟ್ಟು ನಮಗೂ ಕೂಡ ಒಂದಿಷ್ಟು ಹೊಡೆದಾಟ ಆಯ್ತು. ಆಕ್ಚುಲಿ ನಾವು ಸುಮ್ಮನೆ ಮತ್ತೆ ಇದು ಸ್ವಾಮಿಗಳ ವಿಷಯ ಮತ್ತೆ ಸಮಾಜ ದಿಶೆನ ಕಡೆಗೆ ಹೆಚ್ಚಿನ ಸುದ್ದಿ ಮಾಡಬಾರ್ದು ಅಂತ ನಾವು ಶಾಂತಿ ಕಾಪಾಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಆನಂತರ ದೂರ ಕೊಡ್ಲಿಕ್ಕೆ ಹೋದಾಗ ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದ್ಬಿಟ್ಟು ನಮ್ಮ ಕಾರಲ್ಲಿ ಎಲ್ಲ ಐಟಮ್ ಇದಾವೆ, ಅಂದ್ರೆ ಮಾರ ಕಾರ್ಸ್ಗಳಿದಾವೆ, ನೀವೇನಾದ್ರೂ ಸ್ಟೇಷನ್ಗೆ ಹೋದ್ರೆ ಮತ್ತೇನಾದ್ರು ಈ ಕಡೆ ಬಂದ್ರೆ ನಿಮ್ಮ ಸ್ವಾಮೀಜಿನ ಉಳಿಸೋದಿಲ್ಲ ಅಂತ ಬೆದರಿಕೆ ಹಾಕಿದ್ರು. ಅದರಿಂದ ಆ ಬೆದರಿಕೆಯಿಂದ ನಾವು ಗಾಬರಿ ಬಿದ್ದ್ಬಿಟ್ಟು ನಾವು ನಮ್ಮ ಕೆಲಸ ನೋಡ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ನಾವು ಆನ್ಲೈನ್ ಅಲ್ಲಿ ದೂರು ಕೊಟ್ಟಿದ್ದೇವೆ. ಆದ್ರೆ ಈವರೆಗೂ ಕೂಡ ಆ ಒಂದು ಸರ್ಕಾರಿ ಕಟ್ಟಡದಲ್ಲಿ ಈ ರೀತಿ ಒಂದು ಹಲ್ಲೆ ಪ್ರಕರಣ ಆದ್ರೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಷ್ಟೊತ್ತಿಗೆ ಒಂದು ಸುಮೋಟೋ FIR ಹಾಕ್ಬೋದಾಗಿತ್ತು. ಆದ್ರಿಂದ ನಾವೀಗ ಇದನ್ನ ಪ್ರಶ್ನೆ ಮಾಡಿದೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ, ಇದೊಂದು ಸಣ್ಣ ಜಗಳನ್ನ ರೀತಿಯಲ್ಲಿ. ಆದ್ರೆ ಸಣ್ಣ ಜಗಳ ಅಲ್ಲ, ಒಂದು ಸಮುದಾಯಕ್ಕೆ ಸೇರಿದ ಸ್ವಾಮೀಜಿ ಮೇಲೆ ಅಲ್ಲೇ ಗೋವಿ ಸಮಾಜದಲ್ಲಿ ಈ ರೀತಿ 10-12 ಜನ ಸ್ವಾಮೀಜಿಗಳಿದ್ದಾರೆ. ಅವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ನಾನೇ ಏಕೈಕ ಸ್ವಾಮೀಜಿ, ಬೇರೆ ಯಾರಾದ್ರೂ ಎಲ್ಲರೂ ಹೋಗ್ಬೇಕಾದ್ರೆ ಅವರ ಹತ್ರ ಅನುಮತಿ ತಗೊಂಡು ಪಾಸ್ ತಗೊಂಡು ಹೋಗ್ಬೇಕಂತೆ ಹೇಳಿದ್ರು. ಈ ರೀತಿ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಅವಕಾಶ ಇಲ್ಲವೇ? ಎಲ್ಲರಿಗೂ ಸಮಾನ ಅವಕಾಶ ಇರ್ಬೇಕಲ್ವಾ? ಇವ್ರ ಸ್ವಾಮೀಜಿ ಇವ್ರ ಮಠ, ಇವ್ರದ್ದು ಅವಧೂತ ಮಠ, ಇವ್ರಿಗೆ ಯಾವ್ದು ಮಠ ಅಂದ್ರೆ ಮಠ ಇಲ್ಲ, ಒಂದು ಆಶ್ರಮ ಇದೆ, ಸಂಚಾರ ಮಾಡ್ತಾ ಭಗವದ್ಗೀತೆ ಪ್ರವಚನ ಮಾಡ್ತಾ ಹೋಗ್ತಾರೆ. ಇವ್ರೇನೋ ಒಂದು ದೊಡ್ಡದಾಗಿ ಕಟ್ಟಡ ಕಟ್ಟು ಮತ್ತೊಂದು ಏನು ಮಾಡೋದಿಲ್ಲ, ಜನರಿಗೆ ಹಿತವಚನ ಹೇಳ್ತಾ ಪ್ರವಾಸ ಮಾಡ್ತಕ್ಕಂಥ ಸಂಚಾರ ಜಂಗಮ ಸ್ವಾಮೀಜಿ. ಇಂಥವ್ರನ್ನ ಕೂಡ ಇವರು ಸಹಿಸ್ತಾ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ಸರ್ವಾಧಿಕಾರಿ ಧೋರಣೆ ಅಂತ ಇಡೀ ಸಮುದಾಯದ ಪ್ರಜ್ಞಾವಂತರು ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಎಲ್ಲನ 3 ದಿವಸ ಆದ್ರೂ ಕೂಡ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯಿಂದ ಯಾವ್ದು ಸಾಂತ್ವನ ಆಗ್ಲಿ ಹೇಳಿಕೆ ಆಗ್ಲಿ ಮತ್ತೊಂದಾಗ್ಲಿ ಬಂದಿಲ್ಲ. ಇದು ನೋಡಿದ್ರೆ ಇವರು ಹಣದ ಬಲ ರಾಜಕೀಯ ಬಲದಿಂದ ದರ್ಪ ತೋರಿಸ್ತಂತ ನಮಗೆ ಅನಿಸ್ತಾ ಇದೆ. ನಮಗೀಗ ಸ್ವಾಮೀಜಿಗೆ ರಕ್ಷಣೆ ಬೇಕು, ಅದಕ್ಕೆ ನಾವು SP ಅವರ ಮೊರೆ ಹೋಗ್ತಾ ಇದ್ದೇವೆ. ಓಕೆ ಸ್ವಾಮೀಜಿ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ